ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಯಾವ್ಯಾವ ಗಿಡಗಳಿದೆ ಅಂತ ಗೊತ್ತಾಗುತ್ತೆ. ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಯಾವ ಗಿಡ ಇದೆ ಅಂತ ಗೊತ್ತಾಗೋದಿಲ್ಲ. ಇನ್ನು ಆವಾಗಲೇ ತೋರಿಸಿದ್ದು ಅದು ಪಿಂಕು. ಇನ್ನು ಇದು ಹೊಸದಾಗಿ ಅರಳಿರೋ ಹೂವು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಗಿಡ ಉಳ್ಕೊಂಡಿರೋದು, 4 ಗಿಡದಲ್ಲಿ ಖಾಲಿ ಆಯಿತು, ಇನ್ನು 2 ಇದೆ. ಇನ್ನು ಇದು ಒಂಥರ ಕಲರು ನೋಡಿ, ಅಂದರೆ ಆರೆಂಜು, ರೆಡ್ಡು, ವೈಟು ಮಿಕ್ಸ್ ಇದೆ ಮಧ್ಯದಲ್ಲಿ ಈ ಥರ. ಇನ್ನು ಇದು ತುಂಬ ರೇರ್ ಕಲರ್ಗಳು ಇದ್ದಾವೆ ಇದರಲ್ಲಿ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇನ್ನು ಇದರಲ್ಲೂ ಅಷ್ಟೇ 2 ಗಿಡ ಇರೋದು, ಕೆಲವೊಂದೆಲ್ಲ ಖಾಲಿಯಾಗಿದೆ. ಇನ್ನು ಇದರಲ್ಲೂ ಅಷ್ಟೇ 1 ಗಿಡ ಇರೋದು. ಇನ್ನು ಇದು ವೈಲೆಟ್ ಜಾಸ್ಮಿನ್ ಅಂತ. ಈ ಥರ ಶೋ ಗಿಡ ಎಲ್ಲ ನಾವು ಗಾರ್ಡನಲ್ಲಿ ಹಾಕೊಂಡಾಗ ಗಾರ್ಡನ್ ಅಂದನ್ನು ಹೆಚ್ಚು ಮಾಡುತ್ತೆ, ನೋಡೋಕ್ಕೂ ಒಂಥರ ಅಟ್ರಾಕ್ಷನ್ ಆಗಿ ಚೆನ್ನಾಗಿರುತ್ತೆ. ಇನ್ನು ಇದು ಅಷ್ಟೇ ನೋಡಿ, ಇದು 1 ಗಿಡ ಇರೋದು, ರೇರ್ ಕಲರು, ಎಲ್ಲ ಖಾಲಿ ಆಯಿತು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಅದರಲ್ಲೂ ನೋಡಿ ಎಷ್ಟು ದೊಡ್ಡ ಸೈಜಲ್ಲಿ ಹೂ ಬಿಟ್ಟಿದೆ ಅಂತ. ಇನ್ನು ಇದು ಜಾಜಿ ಮಲ್ಲಿಗೆನೂ ಅಷ್ಟೇ ಎಲ್ಲ ಖಾಲಿ ಆಯಿತು. ಒಂದು 3 ಗಿಡ ಏನೋ ಇದೆ ಅಷ್ಟೇ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದಂತೂ ತುಂಬ ಚೆನ್ನಾಗಿದೆ ಕಲ್ಲರು. ಅದರಲ್ಲೂ ಹೂವಿನ ಸೈಜ್ ಅಂತೂ ತುಂಬ ದೊಡ್ಡ ಸೈಜಲ್ಲೆಲ್ಲ ಇರುತ್ತೆ. ಮತ್ತು ಇನ್ನು ಗಿಡನೂ ಅಷ್ಟೇ ತುಂಬ ಹೈಟಲ್ಲಿ ಇರುತ್ತೆ. ಗಿಡ ತೊಗೊಂಡಿರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಹೈಟ್ ಇರೋಂತಹ ಗಿಡಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅಂತ. ಇನ್ನು ಇದೂ ಅಷ್ಟೇ ತುಂಬ ರೇರ್ ಕಲರು, ತುಂಬಾ ಚೆನ್ನಾಗಿದೆ. ಡಬಲ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕಂತೂ ಒಂಥರ ಅಟ್ರಾಕ್ಷನ್ ಆಗಿ ಚೆನ್ನಾಗಿದೆ. ಇನ್ನು ಇದು ಕಾಕ್ಟ. ಈ ಕಾಕ್ಟ ಇದು ಇದೇ ಒಂಥರ ವೆರೈಟಿ ಕಾಕ್ಟ. ಇನ್ನೊಂದು ಥರ ಇದೆಯಲ್ಲ, ಅದನ್ನು ನಾನು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಅಂದರೆ ಇದು ತೊಟ್ಟು ಉದ್ದ ಇರುತ್ತೆ, ಹೂವು ದಪ್ಪ ಬರುತ್ತೆ. ಈ ಮಾಮೂಲಿ ನಾವು ಹಾಕ್ತೀವಲ್ಲ ಅದು ಸ್ವಲ್ಪ ಸಣ್ಣ ಇರುತ್ತೆ. ಅಂದರೆ ಕಾಕ್ಟ ಗಿಡದಲ್ಲೇ 2 ಥರ ವೆರೈಟಿ ಬರುತ್ತೆ. ಗಿಡನೂ ಹೈಟ್ ಆಗಿದೆ. ಇನ್ನು ಅಷ್ಟಲಕ್ಷ್ಮಿ ಗಿಡ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ ಇದೇ ಒಂಥರ ತುಂಬ ಚೆನ್ನಾಗಿದೆ. ಕಲರ್ಗಳಂತೂ ಡಿಫ್ರೆಂಟ್ ಆಗಿದೆ, ಒಂದಕ್ಕಿಂತ ಒಂದು. ನೋಡಿ ಇದೇ ಒಂಥರ ಕಲರು, ಅದೇ ಒಂಥರ ಕಲರು, ಈ ಥರ ಚೆನ್ನಾಗಿರುತ್ತೆ. ಇನ್ನು ಇದು ಕನಕಾಂಬ್ರ ಕಲರು, ಡಬಲ್ ಪೆಟಲು. ಕನಕಾಂಬ್ರ ಕಲರ್ ಅಂದರೆ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ. ಇನ್ನೊಂದು ಬರುತ್ತೆ, ಅದು ಕನಕಾಂಬ್ರ ಕಲರು ನೇರಳೆ ಕಲರು ಮಿಕ್ಸ್ ಇರುತ್ತೆ. ಅದನ್ನು ನಾನು ವಿಡಿಯೋದಲ್ಲೂ ಹಾಕಿದ್ದೀನಿ, ಚೆಕ್ ಮಾಡಿ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಇದು ಮೆಲೆಸ್ಟೋಮಾ ಅಂತ. ಇದು ಶೋ ಗಿಡ. ಹೂವಂತೂ ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಚೆನ್ನಾಗಿರುತ್ತೆ. ಇದು ಗಾರ್ಡನ್ನಲ್ಲಿ ಇದ್ದರೆ ಗಾರ್ಡನ್ ಅಂದನೇ ಹೆಚ್ಚು ಮಾಡುತ್ತೆ. ಇನ್ನು ಗುಲಾಬಿ ಗಿಡದಲ್ಲಿ ವೈಟ್ ಇದೆ, ಮತ್ತು ಇನ್ನು ರೆಡ್ ಇದೆ, ಮತ್ತು ಇನ್ನು ಪಿಂಕು ವೈಟು ಮಿಕ್ಸ್ ಇರೋದು ಡಬಲ್ ಕಲರು ನೋಡಿ. ಅದು 3 ಕಲರ್ ಇದೆ, ಅದು ಆರೆಂಜ್ ಇಲ್ಲ. ಇನ್ನು ಇದು ಅಷ್ಟೇ 2 ಗಿಡ ಇರೋದು. ಕೆಲವೊಂದೆಲ್ಲ ಖಾಲಿಯಾಗಿದೆ, ಕೆಲವೊಂದು ರೇರ್ ಕಲರೆಲ್ಲ ಸ್ಟಾಕ್ ಇರುತ್ತೆ ನನ್ನ ಹತ್ರ. ನಾನು 1-2 ಇದ್ದಂಗೆ ನಾನು ಸ್ಟಾಕ್ ಮಾಡಿಟ್ಟಿರ್ತೀನಿ. ಇನ್ನು ಇದೇ ಒಂಥರ ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ಒಂಥರ ಅಟ್ರಾಕ್ಷನ್ ಆಗಿದೆ ಇದು. ಇನ್ನು ಸುಗಂಧರಾಜದಲ್ಲಿ ನಿಮಗೆ ಸಿಂಗಲ್ ಪೆಟಲಲ್ಲೂ ಸಿಗುತ್ತೆ, 3 ಪೆಟಲಲ್ಲೂ ಸಿಗುತ್ತೆ. ಮತ್ತು ಇನ್ನು ಇದೇ ಒಂಥರ ಕಲರು ನೋಡಿ, ಕ್ರೀಮ್ ಕಲರು. ಇದಂತೂ ಸಖತ್ತಾಗಿದೆ. ಇದಂತೂ ಕಲ್ಲರು ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಗಿಡದಲ್ಲಿ ಹೂ ಬಿಟ್ಟಾಗ. ಇನ್ನು ಇದು ಪನ್ನೀರ್ ಗುಲಾಬಿ. ಈ ಪನ್ನೀರ್ ಗುಲಾಬಿ ರೋಸ್ ವಾಟರ್ ಮಾಡೋದಕ್ಕೂ ಬಳಸ್ತಾರೆ. ಮತ್ತು ಇದ್ರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಹೂವು ತಲೆಯಲ್ಲಿ ಮುಡ್ಕೊಂತು ಅಂದರೆ ನಮ್ಮ ತಲೆ ಕೂದಲೆಲ್ಲ ಘಮ ಘಮ ಅಂತಿರುತ್ತೆ. ನನಗಂತೂ ಈ ಥರ ಸ್ಮೆಲ್ಲಿರೋ ಹೂವು ಅಂದರೆ ತುಂಬಾ ಇಷ್ಟ. ಇನ್ನು ನೋಡಿ ಕನಕಾಂಬ್ರನೂ ಅಷ್ಟೇ, ಕನಕಾಂಬ್ರ ಗಿಡಗಳು ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ಕನಕಾಂಬ್ರ ಗಿಡದಲ್ಲಿ ನಿಮಗೆ ಹಳದಿನಲ್ಲೂ ಸಿಗುತ್ತೆ, ಮತ್ತು ಈ ಥರ ಕಲರಲ್ಲೂ ಸಿಗುತ್ತೆ. ಇನ್ನು ಇದು ತುಂಬ ರೇರ್ ಕಲರು, ಹೊಸದಾಗಿ ಬಿಟ್ಟಿರೋಂಥ ಹೂವು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ. ಅದ್ರ ಗಿಡನೂ ನೀವು ಗಮನಿಸ್ಬೋದು, ಹೈಟ್ ಇರುತ್ತೆ. ಇದು 1 ಗಿಡ ಇರೋದು, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ನೀವು ಅಲ್ಲಿ ಕಾಣಿಸ್ತಾ ಇರ್ಬೋದು ಹೈಟ್ ಎಷ್ಟಿದೆ ಅಂತ. ಇದು 2 ಗಿಡ ಇದ್ದಿದ್ದು, ಹಂಗಾಗಿ ನಾನೊಂದು ಗಿಡ ಇಟ್ಕೊಂಡಿದ್ದೀನಿ, 1 ಗಿಡ ಮಾತ್ರ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇದು, ರಿಯಲಿ ನೋಡಿದ್ರಂತೂ ತುಂಬಾ ಚೆನ್ನಾಗಿದೆ. ಇನ್ನು ಇದು ನೀಲಿದು, ಇದು ಅಷ್ಟು ಗಿಡಗಳು ಅಷ್ಟೇ ಖಾಲಿಯಾಗಿದೆ, 2 ಗಿಡ ಇರೋದು. ಇನ್ನು ಇದು ಸಂಪಿಗೆ ಗಿಡನೂ 2 ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ತುಂಬ ರೇರ್ ಕಲರು, ತುಂಬ ಚೆನ್ನಾಗಿದೆ. ಅದರಲ್ಲೂ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದರಲ್ಲಿ ನೀವು ಗಮನಿಸ್ಬೋದು ನೋಡಿ, ಅಲ್ಲಿ ಒಳಗಡೆನೆ ಒಂಥರ ಕಲರ್ ಇರುತ್ತೆ, ಮತ್ತು ಇನ್ನು ಮೇಲ್ಗಡೆನೆ ಒಂಥರ ಕಲರು. ಅಂದರೆ ಡಬಲ್ ಪೇಟಲು ಡಬಲ್ ಕಲರ್ ಬರುತ್ತೆ, ತುಂಬ ಚೆನ್ನಾಗಿ. ಇದು ಡಬಲ್ ಕಲರ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಲರ್ಗಳಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇದು ಅಷ್ಟೇ ಜಾಸ್ತಿ ಇಲ್ಲ, ಗಿಡಗಳು ಕಡಿಮೆನೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಫೋಟೋ ಕಳಿಸುವಾಗ ದಯವಿಟ್ಟು ಫೋಟೋ ನೀಟಾಗಿ ಕಳಿಸಿ. ನೀವು ನೀಟಾಗಿ ಫೋಟೋ ಕಳಿಸಿದ್ರೆ ಮಾತ್ರ ನಾನು ಅದೇ ಕಲರ್ ಗಿಡ ಅಂತ ನನಗೆ ಕನ್ಫರ್ಮ್ ಆಗುತ್ತೆ. ನೀವು ಇವಾಗ ಟಿ ವಿನಲ್ಲಿ ಹಾಕ್ಕೊಂಡಿರ್ತೀರಾ, ಅದು ಹೆಂಗೋ ತೆಗಿತೀರಾ, ಅದು ಕಾಣೋದೇ ಇಲ್ಲ, ನನಗದು ಫೋಟೋನೇ ಕಾಣೋದಿಲ್ಲ, ಆ ರೀತಿ ಕಳಿಸ್ತೀರಾ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ಇನ್ನು ಅದು ಹಳದಿದು ವೆರೈಟಿ ಕಲರ್, ಅದು ಡಬಲ್ ಪೆಟಲು. ಇನ್ನು ಇದು ಡೇಸಿ ಗಿಡ.
ಈ ಡೇಸಿ ಗಿಡದಲ್ಲಿ ನಿಮಗೆ ವೈಟು, ಡಾರ್ಕ್ ಪಿಂಕು, ಲೈಟ್ ಪಿಂಕು ಮತ್ತು ಪರ್ಪಲ್ಲು 4 ಕಲರಲ್ಲಿ ಸಿಗುತ್ತೆ ಈ ಡೇಸಿ ಗಿಡ. ಇದು ಸೇಮ್ ಸೇವಂತಿಗೆ ಥರನೇ, ಆದರೆ ಸಸಿ ಎಲ್ಲ ಪಕ್ಕದಲ್ಲಿ ಸೇವಂತಿಗೆ ಗಿಡದಲ್ಲಿ ಯಾವ ಥರ ಬರುತ್ತೆ ಅದೇ ರೀತಿಯೇ ಬರುತ್ತೆ. ಇನ್ನು ಇದು ಅಷ್ಟೇ ತುಂಬ ರೇರ್ ಕಲರು, ಚೆನ್ನಾಗಿದೆ ನೋಡಿ. ಅದು ಹೂವು ಈ ಕಲರ್ ಬರುತ್ತೆ, ಅಂದರೆ ಡಬಲ್ ಕಲರು, ಸೆಂಟ್ರಲ್ಲೇ ಒಂಥರ ಕಲರು, ಸುತ್ತಲೂ ಒಂಥರ ಕಲರ್ ಬರುತ್ತೆ. ಇನ್ನು ನೋಡಿ, ಇನ್ನು ಹಳದಿ ಕನಕಾಂಬರನೂ ಸಿಗುತ್ತೆ ನಿಮಗೆ. ಇನ್ನು ಇದಂತೂ ತುಂಬ ರೇರ್ ಕಲರು, ಡಬಲ್ ಕಲರ್ ಬರುತ್ತೆ, ಡಬಲ್ ಪೇಟಲು. ಅದ್ರ ಒಳಗಡೆ ನೇರಳೆ ಕಲರ್ ಬರುತ್ತೆ, ಸುತ್ತಲೂ ಒಂಥರ ಕನಕಾಂಬರ ಕಲರ್ ಬರುತ್ತೆ. ಕನಕಾಂಬರ ಕಲರು ಅಂದರೆ ಇನ್ನೊಂದು ಥರ ಇದೆ, ಅದೇ ಬೇರೆ ಇದೇ ಬೇರೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಚಿಕ್ಕದಾಗಿ ಹೂ ಬಿಡುತ್ತೆ, ಇದು ಒಂದೇ ಗಿಡ ಇರೋದು. ಇನ್ನು ಇದು ಗಾರ್ಡನಿಯಾ ಅಂತೂ ಸೇಮ್ ಗುಲಾಬಿ ಹೂ ಬಿಟ್ಟಂಗೆ ಬಿಡುತ್ತೆ, ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ. ಇದು ಶ್ರೀಗಂಧದ ಥರ ಪರಿಮಳ ಬರುತ್ತೆ. ಇದು ಗಾರ್ಡನಿಯಾ ನೋಡಿ, ಅಲ್ಲಿ ನೀವು ಗಮನಿಸ್ಬೋದು ಅದು ಮೊಗ್ಗು ಎಷ್ಟು ದಪ್ಪ ಇದೆ ಅಂತ. ಇನ್ನು ಇದು ಬಟನ್ ರೋಸು. ಈ ಬಟನ್ ರೋಸಲ್ಲೂ ಅಷ್ಟೇ ನಿಮಗೆ 3 ಕಲರಲ್ಲಿ ಸಿಗುತ್ತೆ, ಪಿಂಕು, ವೈಟು ಮತ್ತು ಪರ್ಪಲ್ಲು. ಈ ಥರ 3 ಕಲರಲ್ಲಿ ನಿಮಗೆ ಈ ಬಟನ್ ರೋಸ್ ಸಿಗುತ್ತೆ. ಪಲ್ಲು ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗಿದೆ ಕಲರ್ಗಳಂತೂ ಬಟನ್ ರೋಸಲ್ಲಿ. ಇನ್ನು ಇದೇ ಒಂಥರ ಕಲರು, ಇದು ಒಂದೇ ಗಿಡ ಇರೋದು, ತುಂಬ ಚೆನ್ನಾಗಿದೆ ಅದು ಅಷ್ಟೇ. ಇದು 2 ಗಿಡ ಏನೋ ಇದೆ, ಎಲ್ಲ ಖಾಲಿಯಾಗಿದೆ. ಇನ್ನು ಪರ್ಪಲ್ಲು ಡಬಲ್ ಪೇಟಲು ತುಂಬ ಚೆನ್ನಾಗಿದೆ ಇದಂತೂ, ಅಂದರೆ ತುಂಬ ದೊಡ್ಡ ಸೈಜಲ್ಲೆಲ್ಲನೂ ಸಹ ಹೂ ಬರುತ್ತೆ. ಅದು ನೀವು ಗಮನಿಸ್ಬೋದು, ಅದು ಸುತ್ತಲೇ ಒಂಥರ ಕಲರ್ ಇದೆ, ಸೆಂಟ್ರಲ್ಲೇ ಒಂಥರ ಕಲರ್ ಇದೆ ನೋಡಿ. ಇನ್ನು ಇದು ರೆಡ್ಡಲ್ಲಿ ಇದೆ ಬೇರೆ ವೆರೈಟಿ, ನಿಮಗೆ ಕಲರ್ ಒಂದೇ ಇರುತ್ತೆ ಆದರೆ ವೆರೈಟಿ ಚೇಂಜ್ ಇರುತ್ತೆ. ಕಲರು ಇದು ಒಂಥರ ಮಾಮೂಲಿ ರೆಡ್ ಬರುತ್ತಲ್ಲ, ಅದು ಡಾರ್ಕ್ ರೆಡ್ ಇರುತ್ತೆ, ಇದು ಲೈಟು ರೆಡ್ ಇರುತ್ತೆ. ಇದೇ ಒಂಥರ ಕಲರ್ಗಳಂತೂ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಇದೆ. ಇನ್ನು ಇದು ಆರೆಂಜು, ಇದು ಮುದ್ದೆ ಥರ ಬರುತ್ತೆ ನೋಡಿ, ಆ ಥರ ಆರೆಂಜ್ ಇದು. ಹೂ ಅಷ್ಟೇ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ನಾಗದೆಳೆ ಗಿಡ. ಗಾರ್ಡನ್ನು ಮಾಡೋರಂತೂ ಇದನ್ನು ಒಂದೊಂದು ಗಿಡ ಹಾಕಲೇಬೇಕು. ಯಾಕೆಂದರೆ ಇವಾಗ ನಾವು ಗಿಡಗಳು ಜಾಸ್ತಿ ಇಟ್ಕೊಂಡಿರ್ತೀವಿ, ಏನಾದರೂ ಹುಳ ಹಪ್ಪಟೆ ಬಂದರೆ ಕಷ್ಟ ಅಂದ್ಬಿಟ್ಟು ನಾವು ಆ ಥರ ಗಿಡ ಹಾಕಲೇಬೇಕು. ಇನ್ನು ಆವಾಗಲೇ ತೋರಿಸಿದ್ದು ಅದು ಮಧುಮಾಲತಿ. ಇನ್ನು ಇದು ಪನ್ನೀರ್ ಪತ್ರೆ, ಈ ಹೂವಿನ ಜೊತೆ ಎಲ್ಲ ಹಾಕಿ ಕಟ್ಟುತ್ತಾರೆ ನೋಡಿ, ಅದು ಪನ್ನೀರ್ ಪತ್ರೆ. ಇನ್ನು ಇದೇ ಒಂಥರ ಪಿಂಕಲ್ಲೂ ಅಷ್ಟೇ 2-3 ವೆರೈಟಿ ಇರುತ್ತೆ. ಇನ್ನು ಇದು ರೆಡ್ಡು, ಇದರಲ್ಲೇ ನಿಮಗೆ 2 ಕಲರ್ ಬರುತ್ತೆ. ಇದಲ್ಲೇ ಒಂಥರ ಕಲರು, ಸುತ್ತಲೂ ಒಂಥರ ಕಲರ್ ಬಂದಿರುತ್ತೆ ಅದು. ಇನ್ನು ಇದೇ ಒಂಥರ ಪಿಂಕು, ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಎಷ್ಟೊಂದು ಹೂವು ಎಲ್ಲ ಬಿಡುತ್ತೆ, ನೀವು ಅಲ್ಲಿ ಗಮನಿಸ್ಬೋದು ನೋಡಿ, ಆ ಒಂದು ಗಿಡದಲ್ಲೇ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ. ಪಿಂಕಲ್ಲೇ ಅಷ್ಟೇ ಲೈಟು, ಡಾರ್ಕು, ಈ ಥರ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ಇದೇ ಒಂಥರ ನೋಡಿ, ಹಳದಿ ಮಧ್ಯದಲ್ಲಿ ರೆಡ್ಡು, ಈ ಥರ ಕಲರ್ಗಳಂತೂ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ. ಇನ್ನು ನನ್ನ ಹತ್ರ ಗಿಡ ತಗೊಂಡವರು, ಈ ಥರ ಗಿಡಗಳೆಲ್ಲ ತಗೊಂಡಿದ್ದವರು ನನಗಿವತ್ತು ವಿಡಿಯೋ ಕಳಿಸಿದ್ದಾರೆ, ಅದು ಹೂ ಬಿಟ್ಟಿರೋದನ್ನ. ಅದು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ, ಈ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ನೋಡಿ ಇದೇ ಒಂಥರ ಕಲರು, ಮಧ್ಯದಲ್ಲಿ ಪಿಂಕ್ ಬರುತ್ತೆ, ಮತ್ತು ಇನ್ನು ಸುತ್ತಲೂ ವೈಟ್ ಬರುತ್ತೆ, ಅಂದರೆ ಡಬಲ್ ಕಲರ್ ಬರುತ್ತೆ. ಚೆನ್ನಾಗಿದ್ದಾವೆ ಕಲರ್ಗಳಂತೂ. ಇನ್ನು ಇದೇ ಒಂಥರ ಕಲರು, ಕುಂಕುಮದ ಕಲರು, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ನೋಡಿ, ನಾನು ಆವಾಗಲೇ ತೋರಿಸೋದಲ್ಲ ಕಾಟ ಗಿಡ, ಅದೇ ಬೇರೆ ಇದೇ ಬೇರೆ. ಇದು ತೊಟ್ಟು ಚಿಕ್ಕದಾಗಿರುತ್ತೆ, ಅದು ಉದ್ದ ಇರುತ್ತೆ ತೊಟ್ಟು. ಹೂವು ಕಟ್ಟಕ್ಕೆ ಬರೋದಿಲ್ಲ ಅನ್ನೋರು ಸಹ ಹೂವು ಕಟ್ಬೋದು, ಅಷ್ಟು ದೊಡ್ಡದಾಗಿರುತ್ತೆ. ಇನ್ನು ಈ ಗಿಡ ಅಂತೂ ಒಂದೇ ಗಿಡ ಇರೋದು, ಇದ್ದಿದ್ದು ಮೊನ್ನೆ 3-4 ಗಿಡ ಎಲ್ಲ ಖಾಲಿ ಆಯಿತು. ಇಲ್ಲಿ ಮನೆ ಹತ್ರನೇ ಸುಮಾರು ಜನ ಬಂದು ತಗೊಂಡೋದ್ರು, ಖಾಲಿ ಆಯಿತು. ಇನ್ನು ಇದು ಕನಕಾಂಬರ ಕಲರು, ಆವಾಗಲೇ ತೋರಿಸ್ತೆ ನೋಡಿ, ಅದೇ ಬೇರೆ ಇದೇ ಬೇರೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಹೂವು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಚೇಂಜ್ ಇದೆ, ಇದೇ ಯಾವ ಥರ ಚೇಂಜ್ ಇದೆ ಅಂತ. ಇದು ಡಬಲ್ ಪೇಟಲು, ಚೆನ್ನಾಗಿದೆ. ಇದು ರೋಸ್ಮೇರಿ. ಈ ರೋಸ್ಮೇರಿನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ಕೂದಲಿಗೆಲ್ಲ ಹಚ್ಚಿತು ಅಂದರೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಂಗಾಗಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ರೋಸ್ಮೇರಿ. ಇನ್ನು ಇದು ವೈಟು ಡಬಲ್ ಪೇಟಲು, ಇದು ಅಷ್ಟೇ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಒಂದು 50 ಗಿಡ ಏನೋ ಸಿಕ್ಕಿತ್ತು ಅಷ್ಟೇ ನನಗೆ. 50 ಗಿಡದಲ್ಲಿ ಎಲ್ಲ ಖಾಲಿಯಾಗಿತ್ತು. ಇನ್ನೊಂದು 2-3 ಗಿಡ ಏನೋ ಇದೆ, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ನೋಡಿ ಇದೇ ಒಂಥರ ಕಲರು, ಚೆನ್ನಾಗಿದೆ ಇದು ಅಷ್ಟೇ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ನಾಟಿ ದಾಸವಾಳ, ಇದು ಎಷ್ಟೊಂದು ಹೂ ಬಿಡೋದು, ಇದು ಅಷ್ಟೇ ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ದವನ ಇದೆ, ಮರ್ಗ ಇದೆ, ಪನ್ನೀರ್ ಪತ್ರೆ ಇದೆ, ಇದೆಲ್ಲನೂ ಇದೆ. ಇನ್ನು ನೋಡಿ ಇದು ಮರ್ಗ, ಈ ಮರ್ಗನೂ ಅಷ್ಟೇ ಹೂವಿನ ಜೊತೆ ಎಲ್ಲ ಹಾಕಿ ಕಟ್ಟಿ ಪೂಜೆಗೆ ಹಾಕ್ತು ಅಂದರೆ ತುಂಬಾ ಸ್ಮೆಲ್ ಚೆನ್ನಾಗಿದೆ ಇದು ಮರ್ಗ. ಇನ್ನು ಇದು ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ.
ಒಂದು ಕಲರ್ಗಳೆಲ್ಲ ಖಾಲಿಯಾಗಿದೆ, ಕೆಲವೊಂದು ಕಲರ್ಗಳು ಒಂದೊಂದು ಇರೋದನ್ನು ನಾನು ಹಾಕಿದ್ದೀನಿ. ಇನ್ನು ಕರ್ಬೇವಿನ ಗಿಡನೂ ಇದ್ದಾವೆ. ಇನ್ನು ಇದು 3 ಪೆಟಲು ಈ ಸುಗಂಧರಾಜ, ಇದು 3 ಪೆಟಲು, ಸಿಂಗಲ್ಲು ಇದೆ 3 ಪೆಟಲಲ್ಲೂ ಇದೆ. ಇನ್ನು ಹಳದಿನಲ್ಲಿ ಇದೇ ಒಂಥರ ನೋಡಿ ಚೆನ್ನಾಗಿದೆ ಇದು ದಾಸವಾಳ. ಇನ್ನು ಇದು ಅಷ್ಟೇ ನೋಡಿ, ಇದೇ ಒಂಥರ ಅಂದರೆ ಒಂದಕ್ಕಿಂತ ಒಂದು ಕಲರ್ ಅಂತೂ ತುಂಬಾ ಡಿಫ್ರೆಂಟಾಗಿರುತ್ತೆ. ಅಂತೂ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ, ನೀವು ಅಲ್ಲಿ ಗಮನಿಸ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನು ನೋಡಿ ಇದೇ ಒಂಥರ ರೇರ್ ಕಲರು ಇವೆಲ್ಲ. ಇವತ್ತು ಅದು 2 ಹೂ ಬಿಟ್ಟಿತ್ತು, ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ಇನ್ನು ಕ್ಯಾನಾದಲ್ಲಿ ಇದು ಒಂದೇ ಕಲರ್ ಇರೋದು ಹಳದಿದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅಷ್ಟೇ ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಆರೆಂಜು, ಅದು ಬಿಸಿಲಿಗೆ ಈ ಥರ ಕಾಣಿಸ್ತಿದೆ ನಿಮಗೆ, ಲೈಟ್ ಆರೆಂಜ್ ಇದೆ ಇದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.